ಅಡುಗೆ ಮಾಡಿಸ್ತಿದ್ದೀರಾ? ಮಶ್ರೂಮ್ ಚಿಲ್ಲಿ ಫ್ರೈ. ಮಶ್ರೂಮ್ ಚಿಲ್ಲಿ ಫ್ರೈ. ಅದನ್ನ ಹೇಳಕ್ ಯಾಕೆ ಇಷ್ಟು ಒದ್ದಾಡ್ತಿದ್ದೀರಾ? ನಾನು ಫಸ್ಟ್ ಟೈಮ್ ಆ ಹೆಸರು ಕೇಳ್ತಾ ಇದ್ದೀನಿ. ಓಕೆ ಸರ್, ಈ ಮಶ್ರೂಮ್ ಚಿಲ್ಲಿ ಫ್ರೈ ಮಾಡಕ್ಕೆ ಏನೇನು ಸಾಮಗ್ರಿಗಳು ಬೇಕಂತ ಹೇಳ್ತೀರಾ? ಈ ಮಶ್ರೂಮ್ ಚಿಲ್ಲಿ ಫ್ರೈ ಗೋವನ್ ಪ್ರಿಪರೇಷನ್, ಮಶ್ರೂಮ್ ಸ್ಟರ್ ಫ್ರೈ ತರ. ಇದಕ್ಕೀಗ ನಾವು ಯೂಸ್ ಮಾಡೋ ಇಂಗ್ರೀಡಿಯೆಂಟ್ಸ್ ಸಿಂಪಲ್: ಸ್ಲೈಸ್ ಆನಿಯನ್ಸ್, ಸ್ಲೈಸ್ ಗಾರ್ಲಿಕ್, ಕ್ಯಾಪ್ಸಿಕಮ್ ಜೂಲಿಯನ್ಸ್, ಟೊಮೆಟೊ ಜೂಲಿಯನ್ಸ್, ಸ್ಲೈಸ್ ಮಾಡಿರೋ ಗ್ರೀನ್ ಚಿಲ್ಲೀಸ್, ಮಶ್ರೂಮ್ ಒಂದು 4 ಕಟ್ ಮಾಡ್ಕೊಂಡಿರೋದು, ಕೋಕಮ್ ಸ್ಕಿನ್, ಕೋಕಮ್ ಫ್ರೂಟ್ದು ಸ್ಕಿನ್, ಟರ್ಮರಿಕ್ ಪೌಡರ್, ಆಯಿಲ್, ಸಾಲ್ಟ್, ಲೈಮ್ ಜ್ಯೂಸ್, ಸ್ವಲ್ಪ ಕೊರಿಯಂಡರ್, ಕೆಲವು ಗಾರ್ನಿಷ್. ಇದು ಕೋಕಮ್. ನಾವೇನು ಸ್ಟಾರ್ಟ್ ಮಾಡ್ಕೊಂಬಿಡೋಣ. ಓಕೆ ಓಕೆ, ಆಯಿಲ್ ಆಯ್ತಾ? ಆಯಿಲಿಂದ ಸ್ಟಾರ್ಟ್ ಮಾಡ್ಕೊಂಬಿಡೋಣ. ಅಲ್ವಾ ನೀವು ಕಾವಲೆ ಇಟ್ಕೂಡ್ಲ ಆಯಿಲ್ ಬೇಕೇ ಬೇಕು ಅಂತ ನಾನು ಅನ್ಕೊಂಡಿದ್ದೀನಿ. ಪರವಾಗಿಲ್ಲ. ಎಷ್ಟು ಸ್ಪೂನ್ ಎಣ್ಣೆ ಹಾಕೊಂಡಿದೀವಿ? ಇದಕ್ಕೂ ಒಂದಿಬ್ರಿಗೆ ಮಾಡಿರೋದ್ರಿಂದ ಒಂದು 15 ml ಸಾಕಾಗ, 15ರಿಂದ 20. ಸೊ ಅದಕ್ಕೀಗ ಆನಿಯನ್ ಹಾಕೊಂಡ್ಬಿಡೋಣ. ಇದನ್ನ ಯಾವ್ದ್ರ ಜೊತೆಗಾದ್ರೂ ತಿನ್ಬೇಕಾ? ಚಪಾತಿ ಆ ಥರನ? ಹಾಗೆ ತಿನ್ಬೋದು, ಅಥವಾ ನಿಮ್ಮ ಊಟದ ಜೊತೆಗೆ ಸೈಡ್ ಡಿಶ್ ಆಗಿ ಯೂಸ್ ಮಾಡ್ಕೋಬಹುದು. ಸ್ಟಾರ್ಟರ್ ಆಗು ಬಳಸ್ಬೋದಲ್ವಾ? ಹೌದು. ಗ್ರೀನ್ ಚಿಲ್ಲಿ ಸ್ಪೈಸಿಯಾಗಿ ಬೇಕಿಂದ್ರೆ ಇನ್ನೊಂದೆರಡು ಹಾಕೊಂಡ್ಬಿಡು. ಈಗ ಇದಕ್ಕೇನು ನಾವು ಸ್ವಲ್ಪ ಕ್ಯಾಪ್ಸಿಕಮ್ ಹಾಕೊಂಡ್ಬಿಡೋಣ. ಟೊಮೆಟೊ ಈಗಾಗಲೇ ತರಕಾರಿಗಳೆಲ್ಲ ಸೌತೆ ಆಗಿದೆ ಸರ್. ಮುಂದೆ ಏನ್ ಮಾಡ್ಕೋಬೇಕು? ಈಗ ಇದಕ್ಕೆ ಕೊಡಿ, ಸ್ವಲ್ಪ ಅರಿಶಿನ ಹಾಕೊಳ್ಳೋಣ, ಮತ್ತೆ ಸ್ವಲ್ಪ ಉಪ್ಪು ಹಾಕೊಂಡ್ಬಿಡೋಣ. ಈಗ ಈ ತರಕಾರಿಗಳೆಲ್ಲ ಆಗಿದೆ ಅಲ್ವಾ ಸರ್? ಹೌದು. ಈಗ ಇದು ಸ್ವಲ್ಪ ರೆಡ್ಯೂಸ್ ಆಗುವವರೆಗೆ ಮಶ್ರೂಮ್ನ ಸಾತೆ ಮಾಡ್ಕೊಂಡ್ಬಿಡೋಣ. ಮಶ್ರೂಮ್ನ ಇದ್ರ ಜೊತೆಗೆ ಅದಕ್ಕೆ ಹಾಕೋಬೇಡ, ಸ್ವಲ್ಪ ನೀರು ಬಿಟ್ಟಂಗೆ ಆಗುತ್ತೆ. ಅದು ಸ್ವಲ್ಪ ಡ್ರೈ ಮಾಡ್ಕೊಂಡು ಇದ್ಕೊಳ್ಳ ಹಾಕ್ಬೇಕು. ಇಲ್ಲ, ನಾವೆಲ್ಲ ಏನ್ ಮಾಡ್ತೀವಿ ಅಂದ್ರೆ ಈ ತರ ಎಲ್ಲ ಮಾಡುವಾಗ ಮಶ್ರೂಮ್ ಜೊತೆಗೆ ಹಾಕ್ಬಿಡ್ತೀವಿ ಅಲ್ವಾ? ಶಾರ್ಟ್ ಕಟ್ ಮೆಥಡ್ಸ್ ಯೂಸ್ ಮಾಡ್ತೀವಿ, ಬೇಗ ಆಗ್ಬಿಡ್ಲಿ ಅಂತ. ಹೌದು. ಓಕೆ, ಇವ್ರ ಪ್ರತಿಯೊಂದ್ರ ಬಗ್ಗೆನೂ ಕೇರ್ ತಗೋತಾರಲ್ಲ. ಯಾಕಂದ್ರೆ ತುಂಬಾ ಕುಕ್ ಆಗುವವರೆಗೆ ಮಶ್ರೂಮ್ ಸ್ವಲ್ಪ ಬಾಯಿಗೆ ಕಚ್ಚೋ ತರ ಸಿಗಬೇಕು ನಮಗೆ, ಹಾಗಾಗಿ ಚೆನ್ನಾಗಿರುತ್ತೆ. ಈಗ ಬೇಕು ಮಶ್ರೂಮ್ನ ಹಾಕೊಂಡ್ಬಿಡೋಣ. ನೀವು ಸಿಂಗಾಪುರ್ಗೆ ಸಮಿಟ್ಗೋಸ್ಕರ ಹೋಗಿದ್ರಿ ಅಲ್ವಾ? ಹೌದು. ಕರಾವಳಿ ರೆಸ್ಟೋರೆಂಟ್ ನ ನೀವು ರೆಪ್ರೆಸೆಂಟ್ ಮಾಡಿದ್ರಿ. ಹೌದು. ಇದ್ರ ಬಗ್ಗೆ ನಮ್ಗೆ ಹೇಳಿ. ಮತ್ತೆ ಈ ಕರಾವಳಿ ಕೋಸ್ಟಲ್ ರೆಸ್ಟೋರೆಂಟ್ಗೆ ಸಾಕಷ್ಟು ಅವಾರ್ಡ್ಗಳು ಕೂಡ ಬಂದಿದೆ, ಇದ್ರ ಬಗ್ಗೆ ನಮಗೆ ಸ್ವಲ್ಪ ಹೇಳಿ. ಓಕೆ, ಮೊದಲು ಈ ಮಶ್ರೂಮ್ ಇದಕ್ಕೆ ಹಾಕೊಂಡ್ಬಿಡ್ತೀನಿ, ಆಮೇಲೆ ಮಾತಾಡೋಣ. ವರ್ಲ್ಡ್ ಗೂರ್ಮೆ ಸಮಿಟ್ ಅನ್ನೋದು ಪ್ರತಿ ವರ್ಷ ಸಿಂಗಾಪುರ್ಲಿ ನಡೆಯುವ ವಿಶ್ವಮಟ್ಟದ ಒಂದು ಶೆಫ್ಸ್ ಅಸೋಸಿಯೇಷನ್ನ ಸಮಿಟ್. ಇದಕ್ಕೆ ಪ್ರತಿ ವರ್ಷ ಫ್ರಮ್ ಆಲ್ ಓವರ್ ದ ವರ್ಲ್ಡ್ ದೇ ಚೂಸ್ ಓನ್ಲಿ 10 chefs to be part of it. In 2005, I was one of them to represent our Karavli, but at the same time, I was the 4th one from India till now. Oh. Yeah. Congratulations. Thank you. Adar nantara Karavli, which is by far so famous now in the culinary field, ಸುಮಾರೆಲ್ಲ ಅವಾರ್ಡ್ಸ್ ಬಂದಿದೆ. ಹೋಟೆಲ್ ಆ್ಯಂಡ್ ಫುಡ್ ಸರ್ವಿಸ್ ಅವಾರ್ಡ್ಸ್ 4-5 ವರ್ಷ ಕಂಟಿನ್ಯೂಸ್ ಆಗಿ ಬರ್ತಾ ಇದೆ. ಟೈಮ್ಸ್ ಫುಡ್ ಗೈಡ್ ಅವಾರ್ಡ್ಸ್ 4-5 ವರ್ಷ ಕಂಟಿನ್ಯೂಸ್ ಬರ್ತಾ ಇದೆ. ಫುಡ್ ಲವರ್ಸ್ ಗೈಡ್ ಒಂದು ಲಾಸ್ಟ್ 3 ವರ್ಷದಿಂದ ಬರ್ತಾ ಇದೆ. ಇದಲ್ಲದೆ ವರ್ಲ್ಡ್ ಲೆವೆಲ್ನ ಮ್ಯಾಗಝಿನ್ಸ್ ಅದ, ಫುಡ್ ಮ್ಯಾಗಝಿನ್ಸ್ ಅದ, ಕಾಂಡೆನಾಸ್, ಮೇಲಿ ಫುಡ್ ಗೈಡ್, ಇದರಲ್ಲೂ ಕರಾವಳಿ ರೆಸ್ಟೋರೆಂಟ್ ಲಿಸ್ಟ್ ಆಗಿರುತ್ತೆ. ಸಾಕಷ್ಟು ಅವಾರ್ಡ್ಗಳು ಬಂದಿದೆ. ಈ ಕರಾವಳಿ ಪ್ರಾರಂಭ ಆಗಿ ಎಷ್ಟು ವರ್ಷ ಆಗಿದೆ? ಕರಾವಳಿ ಪ್ರಾರಂಭ ಆಗಿ ಈಗ 20 ವರ್ಷ ಆಗಿದೆ. 20 ವರ್ಷ. ಲಾಸ್ಟ್ 20 ವರ್ಷದಿಂದ ಇದೇ ಮನೇಲಿ ತರ ಮಾಡೋ ಫುಡ್ ಅನ್ನ ನಾವು ಗೆಸ್ಟ್ಗೆ ಕೊಡ್ತಾ ಬಂದಿದ್ದೀವಿ. ಅದರಿಂದಾಗಿ ಗೆಸ್ಟ್ ಪುನಃ ನಾವು ವಾಪಸ್ ಅದಕ್ಕಾಗಿ ಬರ್ತಾ ಇದ್ದಾರೆ. ಲೈಕ್ ಐ ಸೆಡ್, ವಿ ಜಸ್ಟ್ ರೆಪ್ಲಿಕೇಟ್ ದ ಒರಿಜಿನಲ್ ರೆಸಿಪೀಸ್. ಓಕೆ, ತಾವು ಎಷ್ಟು ವರ್ಷದಿಂದ ಇಲ್ಲಿದ್ದೀರಿ? ನನಗೂ 20 ವರ್ಷ ಆಗಿದೆ. 20 ವರ್ಷದಿಂದ. ಗ್ರೇಟ್ ಸರ್. ಯಾಕಂದ್ರೆ ಈಗ ಟ್ರೆಂಡ್ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಒಂದು 6 ತಿಂಗಳು ಒಂದ್ ಕಡೆ ಕೆಲಸ ಮಾಡ್ತಾರೆ,
ಇನ್ನು 6 ತಿಂಗಳು ಮತ್ತೆಲ್ಲೋ ಕೆಲಸ ಮಾಡ್ತಾರೆ ಅಂದ್ರೆ ಯಾರೊಬ್ರು ಒಂದೇ ಕಡೆ ಸ್ಟಿಕ್ ಆನ್ ಆಗೋದಿಲ್ಲ, ಕನ್ಸಿಸ್ಟೆನ್ಸಿನೇ ಇಲ್ಲ. ನೀವು 20 ವರ್ಷದಿಂದ ಅಲ್ಲಿ ಕೆಲಸ ಮಾಡ್ತಿದ್ದೀರಾ, ಹ್ಯಾಟ್ಸ್ ಆಫ್ ಟು ಯು. ಥ್ಯಾಂಕ್ ಯು. ಇದೀಗ ಮುಕ್ಕಾಲು ಬೆಂದಿದೆ. ಈಗ ಇದಕ್ಕೆ ನಾವು ಕೋಕಮ್ ಹಾಕೊಳ್ಬೇಕು. ಓಹೋ, ಕೋಕಮ್ ಪಲ್ಪ್ ಸಮೇತ ಆ ಥರದ್ದೇ ಇಲ್ಲ, ಬರೀ ಸ್ಕಿನ್ ಅದನ್ನ ಹಾಗೆ ನಾವು ತಿನ್ಕೋಬಹುದು. ಈಗ ಸ್ವಲ್ಪ ಇದು ಉಪ್ಪು ಕೊಡಿ. ಹೀಗೆ ಸಿಗುತ್ತಾ? ಹಾಗೆ ಡ್ರೈ ಆಗಿ ಸಿಗುತ್ತೆ. ಅದನ್ನ ನೀವು ಸ್ವಲ್ಪ ನೀರಲ್ಲಿ ಹಾಕಿ ನೆನೆಸ್ಕೋಬೇಕು. ಸ್ವಲ್ಪ ರುಚಿ ತಕ್ಕಂತೆ ಉಪ್ಪು. ಇದು ನಿಂಬೆ ಹಣ್ಣಿನ ರಸ. ನಂತರ ಫೈನಲಿ ಸ್ವಲ್ಪನೇ ನಿಂಬೆಹಣ್ಣು, ಯಾಕಂದ್ರೆ ಕೋಕಮ್. ಕೋಕಮ್ ಇಂದ ಆಲ್ರೆಡಿ ಸಾರ್ನೆಸ್ ಬಂದಿರುತ್ತೆ. ಈಗ ಫೈನಲಿ ಪ್ರೆಸೆಂಟೇಷನ್. ಈಗ ಇದನ್ನ ಸ್ವಲ್ಪ ಇನ್ನು ಚೆನ್ನಾಗಿ ಕಾಣಲಿಕ್ಕೆ ಅಗೇನ್ ನಮ್ಮ ಮೊದಲು ಹೇಳಿದ ತರ ವೈಟ್ ಪ್ಲೇಟ್ ಇದೆ, ಸ್ವಲ್ಪ ಕಲರ್ಫುಲ್ ಆಗಿ ಕಾಣಬೇಕು. ಸೊ ಬಾಳೆಲೆ ಹೇಗೂ ನಿಮ್ಮ ಹತ್ರ ಇದೆ, ಕಟ್ಕ ಮಾಡ್ಕೊಂಬಿಡಿ ಹೀಗೆ. ಇವ್ರು ಇವಾಗ ಇದನ್ನು ತಿನ್ಬಿಡ್ತಾರೆ, ಅವ್ರ ಆ ಫಿಶ್ ಫ್ರೈನು ತಿನ್ಬಿಟ್ರು. ನಾವ್ ಅದನ್ನ ತಿಂದ ಹಾಗಿಲ್ಲ, ಇವ್ರು ಇದಕ್ಕೂ ಬಂದ್ಬಿಡ್ತಾರೆ. ಅದೇ ಹೇಳಿದ್ದು, ಎಲ್ಲ ತಿಂತೀಯ ನೀನು. ಚಿಲ್ಲಿ ಫ್ರೈ ರೆಡಿ ಆಗಿದೆ ನಿಮ್ಗೆ. ಥ್ಯಾಂಕ್ ಯು ಸರ್. ಬಿಸಿ ಬಿಸಿಯಾದ ಮಶ್ರೂಮ್ ಚಿಲ್ಲಿ ಫ್ರೈ ಸಿದ್ಧವಾಯ್ತು.